ನಂದಿನಿ ಬ್ರಾಂಡ್ ಹೆಸರಲ್ಲಿ ನಕಲಿ ತುಪ್ಪವನ್ನ ಮಾರಾಟ ಮಾಡುತ್ತಿದ್ದವರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದೀಗ ಇದರ ಕಿಂಗ್ ಪಿನ್ ಯಾರು? ಆತನಿಗಾಗಿ ಸಿಸಿಬಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಆತ ಶಿವಕುಮಾರ್ ಅಂತ, ಈ ದಂಧೆಯ ಸೂತ್ರಧಾರ. 2021ರಲ್ಲಿ ಮೈಸೂರು ಪೊಲೀಸರ ಕೈಗೆ ಸಿಕ್ಬಿದ್ದಿದ್ದ ಈ ಖತರ್ನಾಕ್. ಅನಂತರ ಜೈಲು ಪಾಲಾಗಿದ್ದ. ಜೈಲಿನಿಂದ ಹೊರ ಬಂದ ಮೇಲೆ ಮತ್ತೆ ಅದೇ ದಂಧೆಯನ್ನ ಶುರು ಮಾಡಿದ್ದಾನೆ, ನಕಲಿ ತುಪ್ಪ ಮಾರಾಟ ಮಾಡೋದು. ಇದೀಗ ಈತನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಲೀಟರ್ ಅಷ್ಟು ನಂದಿನಿ ನಕಲಿ ತುಪ್ಪವನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಕರ್ನಾಟಕದಿಂದ ತಮಿಳುನಾಡಿಗೆ ತಗೊಂಡು ಹೋಗಿ ಅಲ್ಲಿ ತೆಂಗಿನೆಣ್ಣೆ, ಪಾಮ್ ಆಯಿಲ್ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ 1 to ಡಬಲ್ ಮಾಡಿಕೊಂಡು ಅದನ್ನ ಲೀಟರ್ ಗಟ್ಟಲೆ ಕ್ಯಾನ್ಗಳ ಮೂಲಕ ಬೇರೆ ಬೇರೆ ಜಾಗಗಳಿಗೆ ಅದನ್ನ ರವಾನೆ ಮಾಡಲಾಗ್ತಾ ಇತ್ತು, ಮಾರಾಟ ಮಾಡಲಾಗ್ತಾ ಇತ್ತು. ಅದು ಪೊಲೀಸರ ಗಮನಕ್ಕೆ ಬರುತ್ತೆ. ಈ ರೀತಿ ಮಾರಾಟ ಮಾಡ್ತಾ ಇದ್ದವರನ್ನ ವಶಪಡಿಸಿಕೊಳ್ತಾರೆ. ಬಟ್ ಇದೀಗ ಹುಡುಕಾಡ್ತಾ ಇರೋದು ಕಿಂಗ್ ಪಿನ್ಗಾಗಿ. ಇನ್ನು ನಂದಿನಿ ನಕಲಿ ತುಪ್ಪ ಕೇಸ್ನ ಆರೋಪಿ, ಆತನಿಗೆ ಮಧ್ಯಂತರ ಬೇಲ್ ಕೂಡ ಸಿಕ್ಕಿದೆ. ಮಹೇಂದ್ರ, ಆರೋಪಿ ಮಹೇಂದ್ರಗೆ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಸೋಮವಾರ ಈತನ ಮಗಳ ಮದುವೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಬೇಲ್ಗಾಗಿ ಮನವಿಯನ್ನ ಮಾಡಿಕೊಂಡಿರ್ತಾರೆ ಮಹೇಂದ್ರ ಪರ ವಕೀಲರು. ಈ ಹಿನ್ನೆಲೆ ಮಧ್ಯಂತರ ಜಾಮೀನನ್ನ ಕೋರ್ಟ್ ನೀಡಿದೆ. ಆದ್ರೆ ಮಹೇಂದ್ರ ಪುತ್ರ ದೀಪಕ್ ಕೂಡ ಬಂಧನ ಆಗಿದೆಯಲ್ಲ, ಆತ ಇನ್ನೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇದ್ದಾನೆ. ಒಂದು ಮಹೇಂದ್ರ ಪುತ್ರ ದೀಪಕ್ ಜೊತೆಗೆ ಇನ್ನಿಬ್ರು ಜೈಲು ಪಾಲಾಗಿದ್ರು ಇದೇ ಕೇಸ್ನಲ್ಲಿ. ಇದೀಗ ಮಹೇಂದ್ರನಿಗೆ ಮಾತ್ರನೇ ಜಾಮೀನು ಸಿಗ್ತಾ ಇದೆ. ಕಾರಣ ಮಗಳ ಮದುವೆ ಇದೆ ಸೋಮವಾರ. ಈ ಕಾರಣವನ್ನ ಕೊಟ್ಟು ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದಾರೆ. ಇದೀಗ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಂದಿನಿ ಎಂಥ ಬ್ರ್ಯಾಂಡ್! ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ನಂದಿನಿ, ಅದರದೇ ಆದಂಥ ಹಿರಿಮೆ ಇದೆ, ಬ್ರ್ಯಾಂಡ್ಗೆ ಅದರದೇ ಆದ ಹೆಸರಿದೆ. ಅಂತ ನಂದಿನಿ ತುಪ್ಪಕ್ಕೆ ಕಲಬೆರಕೆ ಮಾಡಿ ಇಡೀ ರಾಜ್ಯಾದ್ಯಂತ ಮಾರಾಟ ಮಾಡಲಾಗ್ತಾ ಇತ್ತು. ಇದೀಗ ಕಿಂಗ್ ಪಿನ್ಗಾಗಿ ಹುಡುಕಾಟ ನಡೀತಾ ಇದೆ. ಮತ್ತೊಂದು ಕಡೆ ನಿನ್ನೆ ಅಂಧರಾಗಿರುವಂಥ ಮಹೇಂದ್ರ ಇವತ್ತು ಜಾಮೀನು ಪಡೆದುಕೊಂಡು ಹೊರಗಡೆ ಬರ್ತಾ ಇದ್ದಾನೆ. ಕಾರಣ ಸೋಮವಾರ ಮಗಳ ಮದುವೆ ಇದೆ ಅಂತ. ಬಟ್ ಆತನ ಪುತ್ರ ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾರೆ. ಹಾಗೆ ಇನ್ನುಳಿದ ಆರೋಪಿಗಳು ಕೂಡ ಬಂಧನದಲ್ಲಿದ್ದಾರೆ.